ಹಾಯ್ ಹಲೋ ಫ್ರೆಂಡ್ಸ್, ಹ್ಯಾಪಿ ಪೊಂಗಲ್. ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ನಾವು ಅದೇ ನಮ್ಮ ತೋಟದಲ್ಲಿರೋ ಟೆಂಪಲಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ. ಅದಕ್ಕೆ ಎಲ್ಲರೂ ರೆಡಿಯಾಗಿ ಬೆಳಿಗ್ಗೆ 6 ಗಂಟೆಗೆ ಹೊರಟಿದ್ವಿ. ದೇವಸ್ಥಾನದ ಹತ್ರ ಹೊರಟಿದ್ವಿ. ಅಲ್ಲಿ ನೀರು ಇರಲಿಲ್ಲ, ಕರೆಂಟ್ ಏನೋ ಪ್ರಾಬ್ಲಮ್ ಆಗಿ ನೀರು ಬರ್ತಾ ಇರಲಿಲ್ಲ. ಅದಕ್ಕೆ ಅಲ್ಲೇ ಪಕ್ಕದ ತೋಟದಲ್ಲಿ ನೀರು ತಗೊಂಡು ಪೂಜೆ ಮಾಡೋಣ, ಕರೆಂಟ್ ಬರೋ ತನಕ ರೆಡಿ ಮಾಡೋ ತನಕ ಎಲ್ಲನೂ ಕ್ಲೀನ್ ಮಾಡ್ಕೊಳ್ಳೋಣ ದೇವಸ್ಥಾನನೆಲ್ಲ ಅಂತ ಅಂದ್ಬಿಟ್ಟು ಎಲ್ಲನೂ ಮಾಡಿಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ತೀವಿ. ಕ್ಲೀನಿಂಗ್ನೆಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇವಾಗ ಅದೇ ನಾವು ಪಾತ್ರೆ ಇಟ್ಬಿಟ್ಟು ಪೊಂಗಲ್ ಮಾಡೋದಕ್ಕೆ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರೂ ನೀರು ಹಾಕಿದ್ದೀವಿ. ನೀರು ಹಾಕ್ಬಿಟ್ಟು ಎಲ್ಲರೂ ಪೂಜೆ ಮಾಡಾದ್ಮೇಲೆ ಎಲ್ಲರೂ ಆಮೇಲೆ ಬೆಂಕಿ ಕರ್ಪೂರ ಸಿಕ್ಬಿಟ್ಟು ಆಮೇಲೆ ಎಲ್ಲನೂ ಸ್ಟಾರ್ಟ್ ಮಾಡ್ತೀವಿ. ಫಸ್ಟು ನಮ್ಮ ಅತ್ತೆ ಮಾಡಿದ್ರು, ಆಮೇಲೆ ನನ್ನ ಸಿಸ್ಟರ್ ಮತ್ತು ನಾನು ಲಾಸ್ಟಲ್ಲಿ ಮಾಡಿದ್ದೆ. ಎಲ್ಲನೂ ವಿಡಿಯೋ ಮಾಡ್ತಾಯಿದ್ದೆ ಎಲ್ಲನೂ. ಅದಕ್ಕೆ ಲಾಸ್ಟಲ್ಲಿ ಪೂಜೆ ಮಾಡಿದೆ ನಾನು ಕೂಡ. ಮಾಡಿಬಿಟ್ಟು ಅದಕ್ಕೆಲ್ಲ ಉಬತ್ತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ ದೇವಸ್ಥಾನನೆಲ್ಲ ಮತ್ತೆ ಕ್ಲೀನಾಗಿ ಒಂದು ಸರಿ ಒರೆಸ್ಕೊಂಡು ನೀಟಾಗಿ ಪೂಜೆ ಮಾಡೋದಕ್ಕೆ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು. ಅದರಿಂದ ಎಲ್ಲನೂ ನೀಟಾಗಿ ರೆಡಿ ಮಾಡಿಕೊಟ್ಬಿಟ್ಟು ಇವಾಗ ಹಚ್ಚಿದ್ವಿ ಬೆಂಕಿನ. ಇದೊಂದು ಸ್ವಲ್ಪ ಉಲ್ಟಾ ಫಲ್ಟಾ ಆಗ್ಬಿಟ್ಟಿದೆ ವಿಡಿಯೋ ಮತ್ತು ಕರೆಕ್ಟ್ ಮಾಡೋಕ್ಕಾಗಲಿಲ್ಲ. ವಾಯ್ಸ್ ಓವರ್ ಕೊಡೋ ಹೊತ್ತಲ್ಲಿ ನೋಡಿದೆ ಇದೆಲ್ಲ. ಎಲ್ಲ ಇಟ್ಬಿಟ್ಟು ಹಚ್ಬಿಟ್ಟು ಅದು ಕಾಯೋ ತನಕ ಇದು ಮಾಡಬೇಕಾಗಿತ್ತು. ನಾವು ಕಾಯಿ ಬಾಳೆಹಣ್ಣಲ್ಲಿ ಸ್ವೀಟ್ ಅದನ್ನು ಮಾಡಬೇಕು ಪೂಜೆಗೆ. ಅದಕ್ಕೋಸ್ಕರ ಮಾಡೋದಕ್ಕೆ ಅಂದ್ಬಿಟ್ಟು ನಾನು ನನ್ನ ಸಿಸ್ಟರ್ ನಿಂತಿದ್ವಿ. ಬಾಳೆಹಣ್ಣೆಲ್ಲ ಎತ್ಕೊಂಡು ಹೋಗಿ ಮಾಡೋಣ ಅಂತ ಅಂದ್ಕೊಂಡು ಅಷ್ಟಕ್ಕೆ ನಮ್ಮ ಭಾವನು ಮತ್ತು ಅವ್ರ ಫ್ರೆಂಡೂ ನಾವೇ ಮಾಡಿಕೊಡ್ತೀವಿ, ಬಾಳೆಹಣ್ಣೆಲ್ಲ ಕಟ್ ಮಾಡಿ, ನೀವೇನು ರಿಸ್ಕ್ ತೊಗೋಬೇಡಿ, ಪೂಜೆಗೆಲ್ಲ ರೆಡಿ ಮಾಡಿ ಅಂತ ಅಂದರು. ಅದಕ್ಕೆ ನನ್ನ ಮಗ ಅಲ್ಲಿ ಹೂ ಬಿದ್ದಿದೆ ಅಂತ ಅಂತಿದ್ದ. ಅಲ್ಲಿ ಹೊಗೆ ಬರ್ತೈತಲ್ಲ ಪೊಂಗಲ್ ಮಾಡೋ ಕಡೆ, ಅದಕ್ಕೋಸ್ಕರ ಹೊಗೆ ಅಂತಂದ. ನಮ್ಮ ಅತ್ತೆ ಅವ್ರನ್ನ ಕರ್ಕೋತಾಯಿದ್ರು. ಅವರು ಎಲ್ಲನೂ ನೀಟಾಗಿ ಮಾಡಿಕೊಟ್ರು ಅವರೇನೆ. ಈ ಸತಿ ನಾವೇನು ಮಾಡಲಿಲ್ಲ, ಅದನ್ನು ಪ್ರಸಾದನ ಅವರೇ ಮಾಡಿದ್ರು. ಯಾಕಂದರೆ ದೇವ್ರ ಮುಂದೆ ಎಲ್ಲ ಎತ್ತಿ ಪೂಜೆಗೆಲ್ಲ ರೆಡಿ ಮಾಡಿಕೊಡ್ಬೇಕಾಗಿತ್ತು. ಅಲ್ಲಿದ್ದೆ ನಾನು. ನನ್ನ ಹಸ್ಬೆಂಡ್ ಎಲ್ಲನೂ ಹೂವು ಎಲ್ಲ ಮೂಡಿಸಿ ಉಬತ್ತಿ ಮತ್ತು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅಲ್ಲಿ ಹಾರಗಿರೆ ಎಲ್ಲನೂ ಹಾಕ್ತಾಯಿದ್ರು. ಅದಕ್ಕೆ ಎಲ್ಲನೂ ನಾನು ಎತ್ತಿ ಕೊಡ್ತಾಯಿದ್ದೆ, ಅವರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಅವರೇ ಪೂಜೆ ಮಾಡ್ತಾರಲ್ವ, ಎಲ್ಲನೂ ಕೊಡಬೇಕಲ್ಲ ನಾನು, ಅದಕ್ಕೆ ಅಲ್ಲೇ ನಿಂತಿದ್ದೆ. ಅದರಿಂದ ನನ್ನ ಸಿಸ್ಟರು ಮಕ್ಕಳು ನೋಡ್ಕೋತಾ ಇದ್ಲು. ಅದರಿಂದ ಅವರೇ ಮಾಡಿಕೊಟ್ರು. ಈ ಸರಿ ನಾವೇನು ಮಾಡಲಿಲ್ಲ. ಇನ್ನೇನು ಇದೆಲ್ಲ ಮುಗೀತು. ಇನ್ನು ಪೊಂಗಲ್ ಮಾಡಿದ್ರೆ ಎಲ್ಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವರಿಗೆ ಎಲ್ಲ ಬಂದವ್ರಿಗೆಲ್ಲ ಹಂಚೋದಷ್ಟೇ ಬಾಕಿ. ಇನ್ನೂ ಪೊಂಗಲ್ ಒಂದು ಸ್ವಲ್ಪ ಲೇಟಾಗುತ್ತೆ ಅನಿಸುತ್ತೆ, ಒಂದು ಅರ್ಧ ಗಂಟೆ ಟೈಮ್ ಬೇಕು ಇನ್ನೂ. ಇದನ್ನೆಲ್ಲ ಅಷ್ಟೊತ್ತು ತನಕ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಬಂದಮೇಲೆ ಎಲ್ಲರಿಗೂ ಪೂಜೆ ಮಾಡಿ ಕೊಟ್ಬಿಡ್ಬೋದು ಅಂತ. ಯಾಕಂದರೆ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ಇದನ್ನೆಲ್ಲ ನಾವು ಮಾಡೋ ತನಕನೇ 10 o'clock ಹತ್ರ ಆಗ್ಬಿಡ್ತು. ಬೇಗನೆ ಹೋಗಿದ್ದೀವಿ, ಆದರೂ ಲೇಟ್ ಆಗೋಯಿತು. ಅದರಿಂದ ನಮ್ಮ ಮಕ್ಕಳು ಬೇರೆ ಅತ್ತಾಗ ಓಡಾಡ್ತಿದ್ವು. ನನ್ನ ಸಿಸ್ಟರ್ ಮತ್ತು ಅವರಿಬ್ಬರು ಫ್ರೆಂಡ್ಸು ಮಾಡ್ತಾಯಿದ್ರು ಅದನ್ನು. ಹಾಗೆ ಅವರಿಗೆ ಕಲ್ಲು ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸು, ಕಾಯಿ ಮತ್ತು ಬಾಳೆಹಣ್ಣು ಎಲ್ಲ ಜೇನುತುಪ್ಪವನ್ನೆಲ್ಲ ಕೊಡ್ತಾಯಿದ್ದೆ ನಾನು ತಗೊಂಡೋಗಿ. ಅವ್ರು ಕಟ್ ಮಾಡ್ತಿದ್ರು. ತುಂಬ ಹೆವಿ ಬಿಸಿಲಿರೋದ್ರಿಂದ ಕೂತ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೇನೂ ಮರ ಆ ಥರದ್ದೇನೂ ಇಲ್ಲ. ಇವಾಗ ಪುಟಾಣಿದೊಂದು ಸೀಬೆ ಮರ ಇದೆ ಅಷ್ಟೇ. ಅದೊಂದು ಸ್ವಲ್ಪ ನೆರಳಿತ್ತು, ಅಲ್ಲೇ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ವಿ. ಅಲ್ಲೇ ನೋಡಿ ಡ್ರೈ ಫ್ರೂಟ್ಸ್ ಮತ್ತು ಜೇನುತುಪ್ಪ ಅವನ್ನೆಲ್ಲ ಹಾಕಿ ಅವರೇ ಪ್ರಿಪೇರ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ರು, ಹೇಳ್ಕೊಬೇಕಂದ್ರೆ ಅವರೇ ಮಾಡಿದ್ರು. ನಾವು ಬೇಕಾದ್ರೆ ಅಷ್ಟು ಚೆನ್ನಾಗಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರು ಅವರೇ.
ತುಂಬ ಚೆನ್ನಾಗಿತ್ತು. ಅವರೇ ಮಾಡಿದ್ರು, ಅವರೇ ಎಲ್ಲನೂ ಕಲಿಸ್ಕೊಟ್ರು ಪೂಜೆಗೆ. ನಾನು ಪೂಜೆಗೆ ತಗೊಂಡೋಗಿ ಹಾಕಿ ಎಲ್ಲನೂ ನೈವೇದ್ಯಕ್ಕೆ ಪೂಜೆ ಮಾಡಬೇಕಲ್ಲ ಅವ್ರಿಗೆ, ಅದಕ್ಕೆ ಎಲ್ಲನೂ ತಗೊಂಡೋಗಿ ಹಾಕ್ತಾಯಿದ್ದೆ. ಹಾಗೆ ನನ್ನ ಸಿಸ್ಟರ್ಗೆ ಹೇಳಿದೆ ವಿಡಿಯೋ ಮಾಡ್ಕೊ ಅಂತ. ಸ್ವಲ್ಪ ಅವಳು ಸ್ವಲ್ಪ ಮಾಡಿದ್ದಾಳೆ ಅಷ್ಟೇ, ಎಲ್ಲ ಕಡೆ ಕವರ್ ಮಾಡೋಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಮಕ್ಕಳಿದ್ರಲ್ಲ, ಅದರಿಂದ ಕವರ್ ಮಾಡೋಕ್ಕೆ ಜಾಸ್ತಿ ಆಗಲ್ಲ ಅಂತ ಸ್ವಲ್ಪ ಮಾಡಿದ್ಲು ಅಷ್ಟೇ ನನ್ನ ವಿಡಿಯೋದಲ್ಲಿ. ನಾನು ಆದಷ್ಟು ಮಾಡಿದ್ದೀನಿ, ತುಂಬ ಏನು ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಅದೇ ಸಿಸ್ಟರ್ ಮಗಳು ಎಳ್ಳು ಬೆಲ್ಲ ಎಲ್ಲ ಕೊಡಬೇಕಲ್ಲ, ಅದಕ್ಕೆ ಎಲ್ಲನೂ ರೆಡಿ ಮಾಡಿದ್ವಿ ನಾನು ಮತ್ತು ನನ್ನ ಸಿಸ್ಟರ್. ತಟ್ಟೆ ಮತ್ತು ಬಾಳೆಹಣ್ಣು, ಅದಕ್ಕೆ ಕಬ್ಬು, ಅರಿಶಿನ, ಕುಂಕುಮ ಮತ್ತು ಎಲ್ಲನೂ ಹಾಕಿ ಎಲ್ಲ ತಟ್ಟೆಗೂ ಬಂದು ಮುತ್ತೈದೆಯರಿಗೆಲ್ಲ ಕೊಡೋಣ ಅಂತ ಅಂದ್ಬಿಟ್ಟು ಹಾಕಿದ್ವಿ. ಇವಾಗ ನಮ್ಮ ಅತ್ತೆ ಪೊಂಗಲ್ ಅಕ್ಕಿ ಹಾಕ್ತಾಯಿದ್ದಾರೆ. ಅದು ಸೌದೆ ಅಲ್ವಾ, ಬೇಗ ಗಾಳಿಯಿಂದ ಕಾವು ಬಂದ್ರೂ ಸರಿಯಾಗಿ ಇದಾಗ್ತಾ ಇರಲಿಲ್ಲ, ಅದರಿಂದ ನಿಧಾನ ಆಯಿತು ಸ್ವಲ್ಪ ಪೊಂಗಲ್ ಮಾಡೋದು. ಮತ್ತು ಸ್ವೀಟ್ ಅವೆರಡು ಮಾಡಿದ್ವಿ, ಅವಸೇಕ ಮತ್ತು ಪೊಂಗಲ್. ಖಾರಕ್ಕೆ ಹುಳಿ ಮಾಡಿದ್ವಿ, ನಮ್ಮ ಕಡೆ ಕುಂಬಳಕಾಯಿನ ಹುಳಿ ಮಾಡ್ತಾರೆ, ಅದನ್ನು ಮಾಡಿದ್ವಿ. ಅದನ್ನೆಲ್ಲ ತಗೊಂಡು ಹೋಗಿದ್ವಿ ಅಲ್ಲಿಗೆ. ಎಲ್ಲ ಮಾಡಿ ಇಡೋ ತನಕ ಅಷ್ಟಕ್ಕೆ ಆಲ್ರೆಡಿ ಎಲ್ಲರೂ ಬಂದರು. ಆವಾಗ ನಮ್ಮ ಸಿಸ್ಟರ್ ಮಗಳ ಕೈಯಲ್ಲೇ ಎಲ್ಲರಿಗೂ ಕೊಡಿಸ್ತಾ ಇದ್ವಿ. ಇದನ್ನೆಲ್ಲ ಕೊಡುವಂತ ಹೀಗೆ ಕೊಡಬೇಕು ಹಾಗೆ ಕೊಡಬೇಕಂತ ಹೇಳ್ತಾಯಿದ್ವಿ. ಅವಳು ಚಿಕ್ಕವಳಲ್ವ, ಇನ್ನೂ ಅರ್ಥ ಮಾಡ್ಕೊಳ್ಳೋಷ್ಟು ಏಜ್ ಆಗಿಲ್ಲ, ಅವಳಿಗೆ ಅರ್ಥನೂ ಆಗ್ತಾಯಿಲ್ಲ, ಸುಮ್ಮನೆ ಕೊಡ್ತಾ ಇದ್ದಾಳೆ ಸುಮ್ಮನೆ ಕೈಯಲ್ಲಿ. ಮತ್ತು ಅಲ್ಲೇ ಪಕ್ಕದ ತೋಟದ ಹುಡ್ಕ ಬಂದಿತ್ತು ನಮ್ಮ ಫ್ರೆಂಡ್ ಮಗ, ಚಿಕ್ಕವನು, ಅವನು ಆಟ ಆಡ್ತಿದ್ದ. ಹಾಗೆ ಇನ್ನೊಬ್ಬರು ಫ್ರೆಂಡ್ ಮಗನೂ ಬಂದಿದ್ದರು, 2 ಹುಡುಗರು, ಅವರೂ ಏನೋ ಆಟ ಆಡ್ತಾಯಿದ್ರು, ನನ್ನ ಮಗ ಮತ್ತು ನನ್ನ ಸಿಸ್ಟರ್ ಮಗ ಇಬ್ಬರೂ. ಅವನದು ಮುಖ ಕಾಣಿಸ್ತಾ ಇಲ್ಲ, ಯಾಕೋ ಅದು ಕ್ಲಿಯರಾಗಿ ಅಂತ ಗೊತ್ತಿಲ್ಲ, ನನಗೆ ನೆನಪಿಲ್ಲ ಒಟ್ಟಿನಲ್ಲಿ. ಅಂದರೆ ಫುಲ್ ತಗೊಬನ್ನಿ ಎಲ್ಲ ನಿಂತಿದ್ರು ಹುಡುಗರು. ಯಾಕೋ ವಿಡಿಯೋ ಸರಿಯಾಗಿ ಕವರ್ ಆಗಿಲ್ವೋ ಏನೋ ಗೊತ್ತಿಲ್ಲ, ಸರಿಯಾಗಿ ವಿಡಿಯೋದಲ್ಲಿ ಫೇಸಸ್ಸೇ ಕಾಣಿಸ್ತಾ ಇಲ್ಲ. ಇನ್ನೂ ಸ್ವಲ್ಪ ದೂರದಿಂದ ಹಿಡಿಬೇಕಾಗಿತ್ತು, ಹತ್ತಿರದಿಂದ ಹಿಡಿಬೇಕಾಯಿತು, ಏನೂ ಗೊತ್ತಾಗ್ತಾಯಿಲ್ಲ. ಎಲ್ಲ ಪ್ರಿಪ್ರೇಷನ್ ಆಗಿತ್ತು, ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೋತಾ ಇದೆ ಎಲ್ಲದರದ್ದು ಇರಲಿ ಅಂತ. ಇವಾಗ ಪೊಂಗಲ್ಗೆ ಹಾಲು ಮತ್ತು ಕುಂಬಳಕಾಯಿ ಮತ್ತು ಅದೆಲ್ಲ ಹಾಕ್ತಾರೆ ನಮ್ಮ ಸೈಡು, ಅದಕ್ಕೆ ನಮ್ಮ ಅತ್ತೆ ಅದನ್ನೆಲ್ಲ ಹಾಕ್ತಿದ್ದೆ. ಕುಂಬಳಕಾಯಿ ಮತ್ತು ಅವರ ಮತ್ತು ತುಗ್ರಿ ಅದನ್ನೆಲ್ಲ ಪೊಂಗಲ್ಗೆ ಹಾಕ್ತೀವಿ ನಾವು. ಹಾಗೆ ಹಾಲು, ಲೋಟ ಹಾಲು ಹಾಕ್ತಾರೆ, ಅದನ್ನೆಲ್ಲ ಹಾಕ್ತೀವಿ. ಅದನ್ನೆಲ್ಲ ಹಾಕ್ತಾಯಿದ್ರು ನಮ್ಮ ಅತ್ತೆ. ಏನೋ ಅವರು ತಮಿಳ್ನಾಡು ಸೈಡ್ ಅಲ್ವಾ, ಅವ್ರ ಕಡೆ ಹಾಗೆಲ್ಲ ಮಾಡ್ತಾರೆ ಅಂತೆ, ನಮಗೆ ಗೊತ್ತಿಲ್ಲ. ನಾವು ಕರ್ನಾಟಕದಲ್ಲಿ ಪೊಂಗಲೆಲ್ಲ ಮಾಡಲ್ಲ ಅನಿಸುತ್ತೆ ಜಾಸ್ತಿ, ನಮ್ಮ ಕಡೆ ಏನೂ ಮಾಡಲ್ಲ, ಮಾಮೂಲಿ ಹಬ್ಬದ ಅಡುಗೆ ಮಾಡ್ತಾರೆ ಅಷ್ಟೇ. ಹಾಗೆ ವಿಡಿಯೋ ಮಾಡ್ಕೊತಿದ್ದೆ. ಅವರೆಲ್ಲ ಬಂದಿದ್ರು ಫ್ರೆಂಡ್ಸ್, ಅವ್ರನ್ನೆಲ್ಲ ಕರೆದಿದ್ವಿ, ಪಕ್ಕದ ತೋಟದವ್ರು ಇವರೆಲ್ಲ. ಹಾಗೆ ನಮಗೂ ಪರಿಚಯ, ಹಾಗೆ ಫ್ರೆಂಡ್ಸು ಕೂಡ ನಮ್ಮ ಹಸ್ಬೆಂಡ್ಗೆ, ಅದರಿಂದ ಅವ್ರನ್ನೆಲ್ಲ ಇನ್ವೈಟ್ ಮಾಡಿದ್ವಿ. ಅವರೆಲ್ಲ ಬಂದಿದ್ದರು. ಹಾಗೆ ಅವ್ರ ಜೊತೆ ಚಿಟ್ಚಾಟ್ ಮಾಡ್ತಾ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಬಿಸಿಲಿತ್ತು, ಹೆವಿ ಬಿಸಿಲಿತ್ತು ತುಂಬ, ಏನು ಹಾಗೆ ಕೂತಿದ್ವಿ ಎಲ್ಲರೂ. ಹಾಗೆ ಇವಾಗ ಎಲ್ಲ ಆಯಿತು, ಪೊಂಗಲೆಲ್ಲ ಔಷಧಿಕ ಮತ್ತು ಹುಳಿ ಎಲ್ಲ ಆಯಿತು. ಅದನ್ನೆಲ್ಲ ಇಟ್ಟು ನೈವೇದ್ಯಕ್ಕೆ ದೇವರಿಗೆ ಅವ್ರಿಗೆಲ್ಲ ಬಡಿಸೋದಕ್ಕೆ ಅಂತ ಎತ್ತಿ ಇಟ್ಕೊಂಡು ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಟ್ಟು ಇವಾಗ ಎಲ್ಲರಿಗೂ ಬಡಿಸಿದ್ವಿ ಊಟಕ್ಕೆ. ಅಲ್ಲೇ ತೋಟದಲ್ಲಿ ಕೂತ್ಕೊಂಡು ಊಟ ಮಾಡೋ ಒಂಥರ ಫೀಲೇ ಬೇರೆ, ಅದು ಹೇಳೋಕ್ಕಾಗಲ್ಲ. ಹಾಗೆ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು, ಅದೇ ನಾನು ಹೇಳಿದ್ನಲ್ಲ ನನ್ನ ಸಿಸ್ಟರ್ ಮಗಳಿಗೆ ಎಳ್ಳು ಬೇಡ ಕೊಡಿಸ್ಬೇಕಂತ, ಹಾಗೆ ಅವಳು ಎಲ್ಲರಿಗೂ ಕೊಡ್ತಾಯಿದ್ಲು. ಅವ್ರ ಮಮ್ಮಿ ಅರಿಶಿನ ಕುಂಕುಮ ಕೊಟ್ಟಳು, ದೇವಸ್ಥಾನಕ್ಕೆ ಬಂದಿದ್ದರಲ್ಲ ಎಲ್ಲರೂ ಅಂತ ಅಂದ್ಬಿಟ್ಟು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋ ನಿಮಗೆ ಫಸ್ಟ್ ಬರಬೇಕು ಅಂದರೆ ಪ್ಲೀಸ್ ಫಾಲೋ ಮಾಡಿ. ಥ್ಯಾಂಕ್ ಯು.